ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಶೋನಿಂದ ಏಕಾಏಕಿ ನಟಿ ಶ್ರುತಿ, ನಿರೂಪಕಿ ಅನುಪಮಾ ಗೌಡ ಇಬ್ಬರೂ ಕೂಡ ಹೊರಬಿದ್ದಿದ್ದಾರೆ. ಹಾಗಾದ್ರೆ ಈ ಇಬ್ಬರು ಕೂಡ ಹೊರಗಡೆ ಬಂದಿದ್ಯಾಕೆ, ಇದಕ್ಕೆ ಕಾರಣ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕ್ವಾಟ್ಲೆ ಕಿಚನ್ 2 ಗ್ರ್ಯಾಂಡ್ ಲಾಂಚ್ ಆಗಲಿದೆ. ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಪ್ರಸಾರ ಕಾಣಲಿದ್ದು, ಕ್ವಾಟ್ಲೆ ಕಿಚನ್ ಶೋನಲ್ಲಿ ನಟಿ ಶ್ರುತಿ ಅವರು ಜಡ್ಜ್ ಆಗಿ, ಅನುಪಮಾ ಗೌಡ ಅವರು ನಿರೂಪಕಿಯಾಗಿ ಕಾಣಿಸ್ಕೊಂಡಿದ್ರು. ಆದರೆ ಈಗ ರಿಲೀಸ್ ಆಗ್ತಿರ್ತಕ್ಕಂಥ ಪ್ರೋಮೋಗಳಲ್ಲಿ ಈ ಇಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಹೌದು, ಪವಿತ್ರ ಬಂಧನ ಧಾರಾವಾಹಿಯ ನಟ ಸೂರತ್ ಸಿಂಗ್, ಮಹಾನಟಿ ಖ್ಯಾತಿಯ ಅಮೃತಾ, ಬಿಗ್ ಬಾಸ್ ಕರಿಬಸಪ್ಪ, ಗಂಧದ ಗುಡಿ ಧಾರಾವಾಹಿ ನಟ ಭವಿಷ್ ಗೌಡ, ವಾಣಿ, ರಕ್ಷಿತಾ ಶೆಟ್ಟಿ, ತುಕಾಲಿ ಸ್ಟಾರ್ ಸಂತು, ಟ್ಯಾಲೆಂಟೆಡ್ ಪ್ರಶಾಂತ್, ಕಾಮಿಡಿ ಕಿಲಾಡಿಗಳು ಸೂರಜ್, ಹನುಮಂತಲಮಾಣಿ ಕೂಡ ಈ ಒಂದು ಶೋನಲ್ಲಿ ಸ್ಪರ್ಧಿಗಳಾಗಿದ್ದು, ಇಷ್ಟು ದಿನಗಳ ಕಾಲ ಅನುಪಮಾ ಗೌಡ ಅವರು ಹೆಚ್ಚಾಗಿ ಕಲರ್ಸ್ ಕನ್ನಡ ವಾಹಿನಿಯ ಶೋಗಳನ್ನ ನಿರೂಪಣೆ ಮಾಡ್ತಿದ್ರು. ಶ್ರುತಿ ಅವರು ಕೂಡ ಜಡ್ಜ್ ಆಗಿರ್ತಿದ್ರು. ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಟಿ ಸುಷ್ಮಾ ರಾಜ್ ಅವರು ನಿರೂಪಕಿಯಾಗಿದ್ದು, ಮೇಘನಾ ರಾಜ್ ಅವರು ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹೌದು, ಏಕಾಏಕಿ ಜಡ್ಜ್ ಹಾಗೂ ನಿರೂಪಕರು ಬದಲಾವಣೆ ಆಗಿರೋದು ಆಶ್ಚರ್ಯ ತಂದಿದ್ದು, ಇದಕ್ಕೂ ಮುನ್ನ ನಟಿ ತಾರಾ ಅವರು ಕೂಡ ಕೆಲ ಶೋಗಳ ಜಡ್ಜ್ ಆಗ್ತಿದ್ರು. ಇದಕ್ಕೆ ವೈಯಕ್ತಿಕ ಕಾರಣ ಇದೆಯಾ, ವಾಹಿನಿ ಕಾರಣವನ್ನ ಬಯಲು ಮಾಡಿದ್ಯಾ ಅನ್ನೋದು ಕೂಡ ಇನ್ನೂ ಕೂಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರವಾಗಿದೆ. ಆದರೆ ವಾಹಿನಿ ಆಗ್ಲಿ ಅಥವಾ ಈ ಒಂದು ಕಾರ್ಯಕ್ರಮದ ಈ ಹಿಂದಿನ ನಿರೂಪಕಿಯಾಗಿದ್ದಂತಹ ಅನುಪಮಾ ಗೌಡ ಆಗ್ಲಿ ಅಥವಾ ಜಡ್ಜ್ ಆಗಿದ್ದಂತಹ ಶ್ರುತಿ ಅವರಾಗ್ಲಿ ಎಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ. ಇನ್ನು ಈಗ ಹೊಸದಾಗಿ ನಿರೂಪಕಿ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಸುಷ್ಮಾ ರಾಜ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ತುಟಿ ಬಿಚ್ಚಿಲ್ಲ. ಜೊತೆಗೆ ಮೇಘನಾ ರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಬಂದಿದ್ದು ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಒಟ್ನಲ್ಲಿ ಈ ಒಂದು ಜಡ್ಜ್ ಹಾಗೂ ನಿರೂಪಕರ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ವಾಹಿನಿ ಮುಂದಿನ ದಿನಗಳಲ್ಲಿ ಬಹಿರಂಗಗೊಳಿಸುತ್ತಾ ಕಾದ್ ನೋಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.